ತನ್ನ ಮಗನ ಯೌವನವನ್ನು ತೆಗೆದುಕೊಂಡು ಜೀವನದಲ್ಲಿ ಸುಖ ಭೋಗಗಳನ್ನು ಅನುಭವಿಸುವ ರಾಜನೊಬ್ಬ ಇದ್ದನೆಂದರೆ ನಂತರ ಮಹಾಭಾರತದ ಮೊದಲೇ ಯಯಾತಿ ಎಂಬ ರಾಜನಿದ್ದ. ಅವನು ದೇವಯಾನಿ ಎಂಬ ಅಲೌಕಿಕ ಸುಂದರಿಯನ್ನು ಮದುವೆಯಾಗಿದ್ದ. ಮದುವೆಯ ಸಂದರ್ಭದಲ್ಲಿ ದೇವಯಾನಿಯ ತಂದೆಯಾದ ಶುಕ್ರಾಚಾರ್ಯರು ಯಯಾತಿಗೆ ಶರ್ಮಿಷ್ಠೆ ಎಂಬ ದಾಸಿಯೊಡನೆ ಯಾವುದೇ ಸಂಬಂಧ ಇರಬಾರದೆಂದು ಎಚ್ಚರಿಕೆ ನೀಡಿದರು. ಆದರೆ ಯಯಾತಿಯು ಶರ್ಮಿಷ್ಠಳೊಟ್ಟಿಗೆ ಸಂಬಂಧ ಬೆಳೆಸಿ ಆ ಜೋಡಿಗೆ ಒಟ್ಟು 3 ಮಕ್ಕಳ ಈ ವಿಷಯ ಶುಕ್ರಾಚಾರ್ಯರಿಗೆ ತಿಳಿದಾಗ ಆತ ರೊಚ್ಚಿಗೆದ್ದು ಯಯಾತಿಗೆ ಒಂದು ಭೀಕರ ಶಾಪ ನೀಡಿದ. ನಿನ್ನ ಯೌವನವು ಕ್ಷಣ ಮಾತ್ರದಲ್ಲಿ ಮಾಯವಾಗಲಿ, ವೃದ್ಧಾಪ್ಯವು ನಿನ್ನನ್ನು ಆವರಿಸಲಿ ಎಂದು ಆಜ್ಞಾಪಿಸಿದ. ಯಯಾತಿ ತಕ್ಷಣವೇ ವೃದ್ಧನಾದ. ತನ್ನ ತಪ್ಪನ್ನು ಅರಿತು ಯಯಾತಿ ಶಾಪ ವಿಮೋಚನೆಗಾಗಿ ಬೇಡಿಕೊಂಡ. ಆದರೆ ಶಾಪದಿಂದ ತಪ್ಪಿಸಿಕೊಳ್ಳಲು ಒಂದೇ ಒಂದು ಮಾರ್ಗವಿತ್ತು. ತನ್ನ ಮಕ್ಕಳಲ್ಲಿ ಯಾರಾದರೂ ಆತನ ವೃದ್ಧಾಪ್ಯವನ್ನು ಸ್ವೀಕರಿಸಿ ತಮ್ಮ ಯೌವನವನ್ನು ನೀಡಬೇಕಾಗಿ. ಆದರೆ ಆತನ ಮೊದಲು 4 ಮಕ್ಕಳು ಈ ತ್ಯಾಗಕ್ಕೆ ನಿರಾಕರಿಸಿದರು. ಆಗ ಬಂದನು ಕಿರಿಯ ಮಗ ಪುರು. ತಂದೆಯ ದುಃಖವನ್ನು ನೋಡಿ ಪುರು ದಯೆಯಿಂದ ಯಾವುದೇ ಯೋಚನೆ ಇಲ್ಲದೆ ತನ್ನ ಯೌವನವನ್ನು ಅರ್ಪಿಸಲು ಒಪ್ಪಿಕೊಂಡ. ಯಯಾತಿ ಮತ್ತೆ ಯುವಕನಾದನು ಮತ್ತು ಪುರು ತನ್ನ ತಂದೆಯ ವೃದ್ಧಾಪ್ಯವನ್ನು ಸ್ವೀಕರಿಸಿದ. ಯಯಾತಿ ಮತ್ತೆ 1000 ವರ್ಷ ಕಾಲ ಯೌವನ ಮತ್ತು ಸುಖವನ್ನು ಅನುಭವಿಸಿದ. ಆದರೆ ಆತನ ಆಸೆಗಳು ಎಂದಿಗೂ ಕೊನೆಗೊಳ್ಳಲಿಲ್ಲ. ಒಂದು ದಿನ ಆತನಿಗೆ ಅರಿವಾಯಿತು, ಆಸೆಗಳನ್ನು ತಣಿಸಿದಷ್ಟು ಅವುಗಳು ಹೆಚ್ಚಾಗುತ್ತವೆ ಮತ್ತು ಸಂತೋಷವನ್ನು ತರುವುದಿಲ್ಲ. ಕಡೆಗೆ ಯಯಾತಿ ತನ್ನ ತಪ್ಪನ್ನು ಅರಿತು ತನ್ನ ಮಗನಿಗೆ ಆತನ ಯೌವನವನ್ನು ಹಿಂದಿರುಗಿಸಿದ. ರಾಜ್ಯವನ್ನು ಪುರುವಿಗೆ ಒಪ್ಪಿಸಿ ವನವಾಸ ಸ್ವೀಕರಿಸಿದ. ಇನ್ನಷ್ಟು ಕಥೆಗಳಿಗೆ ಫಾಲೋ ಮಾಡಿ.